ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಿಜೆಪಿಯ ಪಾಲಿಗೆ ಇವತ್ತು ಎಂದೂ ಮರೆಯಲಾರದಂತಹ ದಿನ. 2014ರಲ್ಲಿ ಲೋಕಸಭಾ ಚುನಾವಣೆ ನಡೀತಲ್ಲ, ಆ ಸಂದರ್ಭದಲ್ಲಿ ಬಿಜೆಪಿ ಪೂರ್ಣ ಬಹುಮತದೊಂದಿಗೆ ಸರ್ಕಾರ ರಚನೆ ಮಾಡಿತ್ತು. ಆವಾಗ ಎಷ್ಟು ಬಿಜೆಪಿಗರಿಗೆ ಖುಷಿ ಆಗಿತ್ತೋ ಅದೇ ರೀತಿಯ ಖುಷಿಯನ್ನು ಪುನಃ ಅವರು ಇವತ್ತು ಅನುಭವಿಸ್ತಾ ಇದ್ದಾರೆ. ಯಾಕೆ ಅಂತಂದರೆ ದೆಹಲಿಯಲ್ಲಿ 27 ವರ್ಷಗಳ ಬಳಿಕ ಅಧಿಕಾರಕ್ಕೆ ಬರ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಎಲ್ಲ ಕಡೆ ಗೆಲ್ತಾ ಇದ್ರು, ದೆಹಲಿ ಗೆಲ್ಲೋದಕ್ಕಾಗ್ತಾ ಇರಲಿಲ್ಲ. ದೆಹಲಿ ಒಂದು ನಗರ ರಾಜ್ಯ, ಆದರೂ ಕೂಡ ಅಲ್ಲಿನ ಮತದಾರರು ಬಿಜೆಪಿಯನ್ನು ಒಪ್ಪಿಕೊಂಡಿರಲಿಲ್ಲ. 2013ರಲ್ಲಿ ಇನ್ನೇನು ಗೆದ್ದೇ ಬಿಟ್ಟರು ಅಂತ ಅಂದುಕೊಳ್ಳುವಷ್ಟರಲ್ಲಿ ಅರವಿಂದ್ ಕೇಜ್ರಿವಾಲ್ ಎಲ್ಲಿಂದಲೂ ಎದ್ದು ಬಂದುಬಿಟ್ಟು ಆಮ್ ಆದ್ಮಿ ಪಕ್ಷವನ್ನು ಕಟ್ಟಿದ್ರು. ಜನ ಕೇಜ್ರಿವಾಲ್ ಕಡೆಗೆ ಹೋಗ್ಬಿಟ್ರು. 2015ರಲ್ಲಂತೂ ಇತಿಹಾಸವನ್ನೇ ನಿರ್ಮಾಣ ಮಾಡಿಬಿಟ್ರು. ಹೀಗಾಗಿ ದೆಹಲಿಯಲ್ಲಿ ಬಿಜೆಪಿಗೆ ಗೆಲುವು ಅನ್ನೋದು ಮರೀಚಿಕೆ ಆಗಿತ್ತು. ಲೋಕಸಭೆಯಲ್ಲಿ ಗೆಲ್ತಾ ಇದ್ರು, ವಿಧಾನಸಭೆ ಬಂದಾಗ 15ರಿಂದ 20% ವೋಟ್ ಆಮ್ ಆದ್ಮಿ ಪಕ್ಷಕ್ಕೆ ಹೋಗ್ಬಿಡ್ತಾ ಇತ್ತು. ಆದರೆ ಈ ಬಾರಿ ಚುನಾವಣೆಯಲ್ಲಿ ಬಿಜೆಪಿ ಕಮಾಲ್ ಮಾಡಿದೆ, ಅದ್ಭುತವಾದಂತಹ ಜಯವನ್ನು ದಾಖಲಿಸಿದೆ. ಮಿತ್ರರೇ, ಯಾವಾಗ ದೆಹಲಿಯನ್ನ ಬಿಜೆಪಿ ಗೆಲ್ತು ಅಂತ ಗೊತ್ತಾಯಿತು, ಇಡೀ ದೇಶದ ರಾಜಕಾರಣದಲ್ಲಿ ಒಂದಷ್ಟು ಬೆಳವಣಿಗೆ ಆಗೋದಕ್ಕೆ ಶುರುವಾಯಿತು. ಮುಖ್ಯವಾಗಿ INDIA ಕೂಟದಲ್ಲಿ ದೊಡ್ಡ ದೊಡ್ಡ ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಕಾಂಗ್ರೆಸ್ ನಾಯಕತ್ವದ ಬಗ್ಗೆ ಮತ್ತೆ ಪ್ರಶ್ನೆಗಳು ಉದ್ಭವಿಸಿದೆ. ಈ ಹಿಂದೆ ಪ್ರಶ್ನೆಗಳು ಉದ್ಭವಿಸಿದ್ವು. ಮಮತಾ ಬ್ಯಾನರ್ಜಿ ವಿರೋಧ ವ್ಯಕ್ತಪಡಿಸ್ತಾ ಇದ್ರು, ಅಖಿಲೇಶ್ ಯಾದವ್ ಕೂಡ ಪ್ರಶ್ನೆ ಎತ್ತಿದ್ರು. ಈಗ ಮತ್ತೊಮ್ಮೆ ಕಾಂಗ್ರೆಸ್ ನಾಯಕತ್ವದ ಬಗ್ಗೆ ಪ್ರಶ್ನೆ ಹೇಳ್ತಾ ಇದೆ. ಸಮಾಜವಾದಿ ಪಕ್ಷ ಈಗಾಗಲೇ ಪ್ರಶ್ನೆ ಮಾಡಿದೆ. ಕಾಂಗ್ರೆಸ್ ದೆಹಲಿಯಲ್ಲಿ ಬಿಜೆಪಿಯನ್ನ ಗೆಲ್ಲಿಸಿದೆ, ಬಿಜೆಪಿ ಗೆಲುವಿಗೆ ಕಾಂಗ್ರೆಸ್ನ ಶ್ರಮ ಇದೆ, ಹೀಗೆಲ್ಲ ಆರೋಪ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಹೀಗಾಗಿ ಮುಂಬರುವ ದಿನಗಳಲ್ಲಿ ರಾಷ್ಟ್ರ ರಾಜಕಾರಣದಲ್ಲೇ ಒಂದಷ್ಟು ಬದಲಾವಣೆ ಆಗುತ್ತೆ ಅಂತ ಈಗಾಗಲೇ ತಜ್ಞರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಿತ್ರರೇ, ಇನ್ನೊಂದು ಕಡೆಯಲ್ಲಿ ಕೇಜ್ರಿವಾಲ್ ಬಹಳ ವರ್ಷಗಳ ನಂತರ ಒಂದು ಪ್ರಬುದ್ಧತೆಯನ್ನು ಪ್ರದರ್ಶನ ಮಾಡಿದ್ದಾರೆ. ಬಹಳ ಆಶ್ಚರ್ಯ ಹುಟ್ಟಿಸುವಂತಹ ವಿಚಾರವೂ ಕೂಡ ಹೌದು. ಕೇಜ್ರಿವಾಲ್ ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಡ್ರಾಮಾ ಮಾಡ್ತಾ ಇದ್ರು. ಜನ ಯಾವ ಮಟ್ಟಿಗೆ ಟೀಕೆ ಮಾಡ್ತಾ ಇದ್ರು ಅಂತಂದ್ರೆ, ರಾಹುಲ್ ಗಾಂಧಿ ಮತ್ತು ಕೇಜ್ರಿವಾಲ್ ಒಂದೇ ನಾಣ್ಯದ ಎರಡು ಮುಖ ಅಂತ ಹೇಳ್ತಾ ಇದ್ರು. ಆ ಮಟ್ಟಿಗೆ ಕೇಜ್ರಿವಾಲ್ ಡ್ರಾಮಾ ಮಾಡೋದಕ್ಕೆ ಶುರು ಮಾಡಿದ್ರು. ಆದರೆ ಇವತ್ತು ದೆಹಲಿಯಲ್ಲಿ ಈ ರೀತಿಯಾಗಿ ಹೀನಾಯವಾಗಿ ಸೋತಿದ್ರೂ ಕೂಡ ಕೇಜ್ರಿವಾಲ್ ಬಹಳ ಜವಾಬ್ದಾರಿಯುತವಾಗಿ ನಡೆದುಕೊಂಡಿದ್ದಾರೆ. ಬಹಳ ವರ್ಷಗಳ ನಂತರ ಕೇಜ್ರಿವಾಲ್ ಅವರ ಒಂದು ಹೇಳಿಕೆ ನನಗೂ ಕೂಡ ಬಹಳ ಖುಷಿ ಕೊಟ್ಟಿದೆ. ಮಿತ್ರರೇ, ದೆಹಲಿಯಲ್ಲಿ ಕಾಂಗ್ರೆಸ್ ತಾನೂ ಸೋತು ಆಮ್ ಆದ್ಮಿ ಪಕ್ಷಕ್ಕೂ ಕೂಡ ಹೇಗೆ ಚಪಡಿಯನ್ನ ಎಳೀತು, ಇದು ರಾಷ್ಟ್ರ ರಾಜಕಾರಣದ ಮೇಲೆ ಏನು ಪರಿಣಾಮ ಬೀರುತ್ತೆ, ಕೇಜ್ರಿವಾಲ್ ಸೋಲನ್ನ ಜವಾಬ್ದಾರಿಯುತವಾಗಿ ಸ್ವೀಕರಿಸುವ ಮೂಲಕ ಎಲ್ಲಾ ವಿಪಕ್ಷಗಳಿಗೆ ಹೇಗೆ ಮಾದರಿಯಾಗಿದ್ದಾರೆ, ಇದೆಲ್ಲವುದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಚುನಾವಣೋತ್ತರ ಎಲ್ಲ ಸಮೀಕ್ಷೆಗಳು ಹೇಳ್ತಾ ಇದ್ವು ಈ ಬಾರಿ ದೆಹಲಿಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ. ಅದೇ ಪ್ರಕಾರವಾಗಿ ರಿಸಲ್ಟ್ ಕೂಡ ಬಂದಿದೆ. ಆಮ್ ಆದ್ಮಿ ಪಕ್ಷ ಕಂಪ್ಲೀಟ್ ಆಗಿ ನೆಲಕಚ್ಚಿ ಹೋಗಿದೆ. ಬಿಜೆಪಿ ಭರ್ಜರಿಯಾದಂತಹ ವಿಜಯವನ್ನ ದಾಖಲಿಸಿದೆ. ಮಿತ್ರರೇ, ನನಗೊಂದು ದೊಡ್ಡ ಅನುಮಾನ ಇತ್ತು. ಬಿಜೆಪಿ ಗೆಲ್ತಿದ್ದಂತೆ ಅರವಿಂದ್ ಕೇಜ್ರಿವಾಲ್ EVM ಅನ್ನ ಪ್ರಸ್ತಾಪ ಮಾಡ್ತಾರೆ. EVM ಕಾರಣದಿಂದಾಗಿ ದೆಹಲಿಯಲ್ಲಿ ಬಿಜೆಪಿ ಗೆದ್ದಿದೆ ಅಂತ 100% ಕೇಜ್ರಿವಾಲ್ ಹೇಳ್ತಾರೆ ಅಂತ ನಾನಂತೂ ಅಂದುಕೊಂಡಿದ್ದೆ. ಯಾಕೆಂದ್ರೆ ಈ ವಿಪಕ್ಷಗಳು ಸೋತಂತಹ ಸಂದರ್ಭದಲ್ಲಿ ಹೇಳೋದಿನ್ನೇನನ್ನ, ನಾವು ಗೆಲ್ತಾ ಇದ್ವಿ, ಜನ ನಮಗೆ ವೋಟ್ ಹಾಕಿದ್ರು, ಆದ್ರೆ EVM ಕಾರಣದಿಂದ ಬಿಜೆಪಿ ಗೆದ್ದಿದೆ ಅಂತ. ಆದ್ರೆ ಕೇಜ್ರಿವಾಲ್ ಇವತ್ತು ಬಹಳ ಪ್ರಬುದ್ಧವಾಗಿ ನಡೆದುಕೊಂಡಿದ್ದಾರೆ. ಅವರು ಕಂಪ್ಲೀಟ್ ಆಗಿ ಸೋಲನ್ನು ಸ್ವೀಕರಿಸಿದ್ದಾರೆ. ಹೌದು, ನಮಗೆ ಸೋಲಾಗಿದೆ, ಜನ ನಮ್ಮನ್ನ ತಿರಸ್ಕರಿಸಿದ್ದಾರೆ, ಬಿಜೆಪಿಯವರು ಗೆದ್ದಿದ್ದಾರೆ, ಇದನ್ನ ಮುಕ್ತ ಮನಸ್ಸಿನಿಂದ ಒಪ್ಪಿಕೊಂಡಿದ್ದಾರೆ. ಬಹಳ ವರ್ಷಗಳ ನಂತರ ಕೇಜ್ರಿವಾಲ್ ಒಬ್ಬ ಜನನಾಯಕನಂತೆ ವರ್ತಿಸಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ನಾಯಕ ಹೇಗೆ ನಡೆದುಕೊಳ್ಳಬೇಕು ಅನ್ನೋದಕ್ಕೆ ಕೇಜ್ರಿವಾಲ್ ಒಂದು ರೀತಿಯಲ್ಲಿ ಮಾದರಿಯಾಗಿದ್ದಾರೆ. ಕೇಜ್ರಿವಾಲ್ ಅವರನ್ನ ಹೊಗಳಿದ್ರೆ ಕೆಲವರಿಗೆ ಆಶ್ಚರ್ಯ ಆಗಬಹುದು, ಆದ್ರೆ ಸೋಲಿನ ಬಳಿಕ ಕೇಜ್ರಿವಾಲ್ ನಡೆದುಕೊಂಡಿದ್ದಾರಲ್ಲ, ಅದಕ್ಕೋಸ್ಕರವಾಗಿ ಅವರನ್ನು ಹೊಗಳಲೇಬೇಕು. ಯಾಕೆ ಕೇಳಿದ್ರೆ ಕೇಜ್ರಿವಾಲ್ EVM ಅನ್ನ ದೂರಿಲ್ಲ. ಬದಲಾಗಿ ಅವ್ರು ಏನು ಹೇಳಿದ್ದಾರೆ ಅಂತಂದ್ರೆ, ಜನರ ನಿರ್ಧಾರವನ್ನ ನಾನು ವಿನಮ್ರತೆಯಿಂದ ಸ್ವೀಕಾರ ಮಾಡ್ತಾ ಇದ್ದೀನಿ, ಗೆದ್ದಂತಹ ಬಿಜೆಪಿಗೆ ಬಹಳ ಶುಭಾಶಯವನ್ನ ಕೋರ್ತಾ ಇದ್ದೀನಿ, ಬಿಜೆಪಿಯವರು ಕೊಟ್ಟ ಭರವಸೆಯನ್ನು ಈಡೇರಿಸಲಿ, ಜನರಿಟ್ಟಂತಹ ಭರವಸೆಯನ್ನು ಅವರು ಪೂರೈಕೆ ಮಾಡಲಿ, ಹಾಗಂತ ನಾನು ಆಶಿಸ್ತಾ ಇದ್ದೀನಿ. ಕಳೆದ 10 ವರ್ಷದಲ್ಲಿ ಶಿಕ್ಷಣ, ವಿದ್ಯುತ್, ನೀರು, ಮೂಲಭೂತ ಸೌಕರ್ಯ ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ದೆಹಲಿಯಲ್ಲಿ ನಾವು ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ದೀವಿ. ಮೂಲಭೂತ ಸೌಕರ್ಯವನ್ನು ಕೂಡ ಸಾಕಷ್ಟು ಹೆಚ್ಚು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಜವಾಬ್ದಾರಿಯುತ ವಿಪಕ್ಷವಾಗಿ ಕೆಲಸ ಮಾಡ್ತೀವಿ, ಜೊತೆಗೆ ಜನರ ಸುಖ ದುಃಖದಲ್ಲೂ ಕೂಡ ಭಾಗಿಯಾಗ್ತೀವಿ. ನಾವು ರಾಜಕೀಯಕ್ಕೆ ಬಂದಿರುವಂತಹದ್ದು ಕೇವಲ ಅಧಿಕಾರಕ್ಕೋಸ್ಕರವಾಗಿ ಮಾತ್ರ ಅಲ್ಲ, ಜನಸೇವೆಗೋಸ್ಕರವಾಗಿ. ಹೀಗಾಗಿ ನಾವು ಜನರ ಸುಖ ದುಃಖದಲ್ಲಿ ಭಾಗಿಯಾಗ್ತೀವಿ ಅಂತ ಕೇಜ್ರಿವಾಲ್ ಒಂದು ಸ್ಟೇಟ್ಮೆಂಟ್ ಅನ್ನು ರಿಲೀಸ್ ಮಾಡಿದ್ರು. ಮಿತ್ರರೇ, ಇದು ಬಹಳ ಖುಷಿ ಆಯಿತು. ನಾನಂತೂ 2013ರ ವೇಳೆಯಲ್ಲಿ ಕೇಜ್ರಿವಾಲ್ ಅವರನ್ನ ಬೆಂಬಲಿಸ್ತಾ ಇದ್ದೆ. ಯಾಕೆ ಅಂತಂದ್ರೆ ಕೇಜ್ರಿವಾಲ್ ಅಣ್ಣಾ ಹಜಾರೆ ಜೊತೆಗೆ ಗುರುತಿಸಿಕೊಂಡಿದ್ರು. ಅಣ್ಣಾ ಹಜಾರೆ ಈ ದೇಶದಲ್ಲಿ ಬಹಳ ಒಂದು ಸಂಕಷ್ಟದ ಪರಿಸ್ಥಿತಿ ಎದುರಾಗಿತ್ತಲ್ಲ, ದಿನ ಬೆಳಗಾದ್ರೆ ಪತ್ರಿಕೆಗಳಲ್ಲಿ ಭ್ರಷ್ಟಾಚಾರದ ದೊಡ್ಡ ದೊಡ್ಡ ಹೆಡ್ಲೈನ್ಗಳು ಬರ್ತಾ ಇದ್ವು. ಇಡೀ ದೇಶ ಒಂದು ಅಸಹಾಯಕ ಸ್ಥಿತಿಗೆ ತಲುಪಿಬಿಟ್ಟಿತ್ತು. ಭಾರತ ಇನ್ನೆಂದೂ ಬದಲಾಗೋದಿಲ್ಲ ಅನ್ನುವಂಥ ಹತಾಶ ಮನೋಭಾವನೆ ಎಲ್ಲರಿಗೂ ಆವರಿಸಿತ್ತು. ಅಂತಹ ಸಂದರ್ಭದಲ್ಲಿ ಅಣ್ಣಾ ಹಜಾರೆ ಈ ದೇಶದಲ್ಲಿ ಭ್ರಷ್ಟಾಚಾರ ವಿರೋಧಿ ಮೂವ್ಮೆಂಟ್ ಅನ್ನು ಆರಂಭಿಸಿದ್ರು, ಉಪವಾಸ ಸತ್ಯಾಗ್ರಹವನ್ನು ನಡೆಸಿದ್ರು. ಆ ಸಂದರ್ಭದಲ್ಲಿ ಅಣ್ಣಾ ಹಜಾರೆಗೆ ಸಾಥ್ ಕೊಟ್ಟಂತವರು ಇದೇ ಕೇಜ್ರಿವಾಲ್. ಆಗ ನಾವು ಕೂಡ ಕೇಜ್ರಿವಾಲ್ ಬಗ್ಗೆ ಒಂದು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ವಿ, ಕೇಜ್ರಿವಾಲ್ ಭವಿಷ್ಯದ ನಾಯಕರಾಗಬಹುದು ಅಂತ. ಅನಂತರ ರಾಜಕೀಯ ಪಕ್ಷವನ್ನು ಕಟ್ತಾರೆ, ಅಧಿಕಾರಕ್ಕೆ ಬರ್ತಾರೆ. ಅಧಿಕಾರಕ್ಕೆ ಬಂದ ತಕ್ಷಣವೇ ಕಾಂಗ್ರೆಸ್ ಜೊತೆಗೆ ಹೊಂದಾಣಿಕೆಯನ್ನು ಮಾಡಿಕೊಳ್ತಾರೆ. ಯಾವ ಕಾಂಗ್ರೆಸ್ನ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಿ ಇವರು ಚುನಾವಣೆಯನ್ನು ಎದುರಿಸಿದ್ರು,
ಅನಂತರ ಅದೇ ಕಾಂಗ್ರೆಸ್ ಜೊತೆಗೆ ಇವರು ಹಂತ ಹಂತವಾಗಿ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. 2013ರಲ್ಲಿ ಒಂದು ತಾತ್ಕಾಲಿಕ ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ರು. 2024ರಲ್ಲಿ ಲೋಕಸಭಾ ಚುನಾವಣೆಯನ್ನು ಒಟ್ಟಿಗೆ ಎದುರಿಸಿದ್ರು. ಅಂತಹ ಪರಿಸ್ಥಿತಿಗೆ ಕೇಜ್ರಿವಾಲ್ ಬರ್ತಾರೆ. ಅಲ್ಲಿಗೆ ಕೇಜ್ರಿವಾಲ್ ಬಗ್ಗೆ ಇದ್ದಂತಹ ಎಲ್ಲಾ ನಂಬಿಕೆಗಳು ಕೂಡ ಸಾರಾಸಗಟಾಗಿ ಹುಸಿಯಾಗೋದಕ್ಕೆ ಶುರುವಾಗುತ್ತೆ. ಕೇಜ್ರಿವಾಲ್ ಅವರನ್ನ ನಂಬಿಕೊಂಡು ಬೇರೆ ಬೇರೆ ಕ್ಷೇತ್ರದಿಂದ ರಾಜಕೀಯ ಕ್ಷೇತ್ರಕ್ಕೆ ಬಂದಿದ್ರಲ್ಲ, ಅವರೆಲ್ಲರೂ ಕೂಡ ಕೇಜ್ರಿವಾಲ್ರನ್ನ ಬಿಟ್ಟು ಹೋಗೋದಕ್ಕೆ ಶುರು ಮಾಡ್ತಾರೆ. ಯಾಕೆಂದ್ರೆ ಕೇಜ್ರಿವಾಲ್ ಹೇಳೋದೊಂದು ಮಾಡೋದು ಇನ್ನೊಂದು, ಅವರಲ್ಲಿದ್ದಂತಹ ಗೋಮುಖ ವ್ಯಾಘ್ರತನ ಹಂತ ಹಂತವಾಗಿ ಬಯಲಾಗೋದಕ್ಕೆ ಶುರುವಾಗುತ್ತೆ. ಆದರೆ ಇವತ್ತು ಸೋಲಿನ ಬಳಿಕ ಅವರು ಆ ಸೋಲನ್ನು ಸ್ವೀಕರಿಸಿದ್ದಾರೆ, ಬಿಜೆಪಿಗೆ ಶುಭಾಶಯವನ್ನು ಕೋರಿದ್ದಾರೆ, ಒಬ್ಬ ಬಹಳ ಜವಾಬ್ದಾರಿಯುತ ನಾಯಕನಾಗಿ ಅವರು ವರ್ತಿಸಿದ್ದಾರೆ. ಇದು ಮೊದಲನೇ ವಿಚಾರ. ಹಾಗೊಂದು ವೇಳೆ ಮಿತ್ರರೇ, ಅರವಿಂದ್ ಕೇಜ್ರಿವಾಲ್ ಏನಾದರೂ ಇವಿಎಂ ಬಗ್ಗೆ ಪ್ರಶ್ನೆ ಎತ್ತಿದ್ದೆ ಆದ್ರೆ ಅದಕ್ಕೆ ಉತ್ತರಗಳು ಸಾಕಷ್ಟು ರೆಡಿ ಇದ್ದು. ಯಾಕಂದ್ರೆ ಕೇಜ್ರಿವಾಲ್ ದೆಹಲಿ ವಿಧಾನಸಭೆಯ 4ನೇ ಚುನಾವಣೆಯನ್ನ ಈ ಬಾರಿ ಎದುರಿಸಿರುವಂತದ್ದು. 4 ಚುನಾವಣೆಯಲ್ಲೂ ಬಳಕೆಯಾಗಿದ್ದು ಇವಿಎಂ. ಅದರಲ್ಲಿ 3 ಕೇಜ್ರಿವಾಲ್ ಗೆದ್ದಿದ್ರು. ಒಮ್ಮೆ 28 ಸೀಟನ್ನು ಗೆದ್ದಿದ್ರು, ಒಮ್ಮೆ 67 ಸೀಟನ್ನು ಗೆದ್ದಿದ್ರು, ಮತ್ತೊಮ್ಮೆ 62 ಸೀಟ್ಗಳನ್ನು ಗೆದ್ದಿದ್ರು. ಯಾವುದರ ಮೂಲಕ? ಇವಿಎಂ ಮೂಲಕ. ಹೀಗಾಗಿ ಕೇಜ್ರಿವಾಲ್ಗೂ ಅರ್ಥ ಆಗಿದೆ, ನಾನೇನಾದರೂ ಈಗ ಇವಿಎಂ ಸುದ್ದಿ ಎತ್ತಿದ್ದೆ ಆದರೆ ದೆಹಲಿ ಜನ ಇನ್ನೆಂದೂ ನನಗೆ ಅವಕಾಶವನ್ನು ಕೊಡೋದಿಲ್ಲ. ಯಾಕೆಂದರೆ ದೆಹಲಿಯಲ್ಲಿ ತುಂಬ ಪ್ರಬುದ್ಧ ಮತದಾರರಿದ್ದಾರೆ, ವಿದ್ಯಾವಂತ ಮತದಾರರ ಸಂಖ್ಯೆ ದೆಹಲಿಯಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಹೀಗಾಗಿ ಕೇಜ್ರಿವಾಲ್ ಏನೇನೋ ಸುಳ್ಳು ಹೇಳಿದ್ರೆ ಇನ್ನು ಜನ ಸ್ವೀಕರಿಸೋದಿಲ್ಲ. ಇಷ್ಟು ದಿನ ಅವರ ನಾಟಕವನ್ನೆಲ್ಲ ಸಹಿಸಿಕೊಂಡು ಬಂದಿದ್ದಾರೆ, ಈಗ ಅವರೇ ಬದಲಾವಣೆಯನ್ನು ಬಯಸಿದ್ದಾರೆ. ಹೀಗಾಗಿ ಕೇಜ್ರಿವಾಲ್ ಅನಿವಾರ್ಯವಾಗಿ ಸೋಲನ್ನು ಸ್ವೀಕರಿಸಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಮಿತ್ರರೇ, ಬಿಜೆಪಿ ಅಭೂತಪೂರ್ವ ಜಯವನ್ನು ದಾಖಲಿಸಿದೆ. ಅಟ್ ಎ ಸೇಮ್ ಟೈಮ್ ಕಾಂಗ್ರೆಸ್ ಮಕಾಡೆ ಮಲಗಿದೆ. ರಾಹುಲ್ ಗಾಂಧಿ ಅವರ ಸಾಧನೆಯನ್ನ ನೋಡ್ರಿ. ದೆಹಲಿಯಲ್ಲಿ ಹ್ಯಾಟ್ರಿಕ್ 0 ಸಾಧನೆ. 2015, 2020, 2025 ಮೂರೂ ಚುನಾವಣೆಯಲ್ಲೂ ದೆಹಲಿಯಲ್ಲಿ ಕಾಂಗ್ರೆಸ್ ಗಳಿಸಿದ್ದು ಶೂನ್ಯ. ಈ ಸಂದರ್ಭದಲ್ಲಿ ನಾನು ಒಂದು ಮಾತು ಹೇಳಲೇಬೇಕು. ಹಿಂದೆ ನಾನು ದೆಹಲಿ ಚುನಾವಣೆಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಸಮೀಕ್ಷೆಗಳನ್ನು ನಿಮ್ಮ ಮುಂದಿಡುವಂತಹ ಪ್ರಯತ್ನ ಮಾಡಿದ್ದೆ. ಆ ಸಂದರ್ಭದಲ್ಲಿ ಕೆಲ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಹಾಕ್ತಾ ಇದ್ರು, ನೀವು ಬಿಜೆಪಿ ಏಜೆಂಟ್ ಇರಬೇಕು, ಅದಕ್ಕೆ ಬಿಜೆಪಿ ಗೆಲ್ಲುತ್ತೆ ಅಂತ ಈ ಸಮೀಕ್ಷೆಗಳನ್ನೆಲ್ಲ ತೋರಿಸ್ತಾ ಇದ್ರಿ ಅಂತ. ಮಿತ್ರರೇ, ನನಗೆ ಅವಾಗೇನು ಬೇಜಾರಾಗ್ತಾ ಇರಲಿಲ್ಲ. ಯಾಕೆಂದರೆ ದೆಹಲಿಯಲ್ಲಿ ಬಿಜೆಪಿ ವರ್ಸಸ್ ಆಮ್ ಆದ್ಮಿ ನಡುವೆ ಫೈಟ್ ಇತ್ತು. ಯಾರು ಗೆಲ್ತಾರೆ ಅಂತ ಅಷ್ಟು ಸುಲಭಕ್ಕೆ ಹೇಳೋದು ಕೂಡ ಕಷ್ಟ ಅನ್ನುವಂತಹ ಸ್ಥಿತಿಗತಿಯೇ ಇದ್ದಿದ್ದು. ಹೀಗಾಗಿ ಸಮೀಕ್ಷೆಗಳು ಬಿಜೆಪಿ ಪರವಾಗಿ ಬಂದಂತಹ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರಿಗೆ ಸಹಜವಾಗಿ ನೋವಾಗ್ತಾ ಇತ್ತು. ಅವರು ಕಮೆಂಟ್ನಲ್ಲಿ ಆ ನೋವನ್ನು ಹೊರ ಹಾಕ್ತಾ ಇದ್ರು. ಆದರೆ ಕೆಲ ಕಾಂಗ್ರೆಸ್ಸಿಗರಿದ್ರಲ್ಲ, ಅವ್ರೇನಂತ ಕಮೆಂಟ್ ಹಾಕ್ತಾ ಇದ್ರು ಗೊತ್ತಾ? ನೀನೊಬ್ಬ ಬಿಜೆಪಿಯ ಭಕ್ತ, ದೆಹಲಿಯಲ್ಲಿ ಕಾಂಗ್ರೆಸ್ 40 ಸ್ಥಾನವನ್ನು ಗೆಲ್ಲುತ್ತೆ, ನೋಡ್ತಾ ಇರು, ಬೇಕಾದ್ರೆ ದೆಹಲಿಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಕಮೆಂಟ್ ಹಾಕ್ತಾ ಇದ್ರು. ಮಿತ್ರರೇ, ಅವರ ಆಶಾವಾದಕ್ಕೆ ನನ್ನದೊಂದು ಸಾಷ್ಟಾಂಗ ನಮಸ್ಕಾರ. ದೆಹಲಿಯಲ್ಲಿ ಕಾಂಗ್ರೆಸ್ 40 ಸ್ಥಾನ ಊಹೆ ಮಾಡೋದಕ್ಕಾದರೂ ಸಾಧ್ಯ ಇದೆಯಾ? 40 ಆಗಿರಲಿ, 4 ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಅಂತಹ ದುಸ್ಥಿತಿಯನ್ನು ಕಾಂಗ್ರೆಸ್ ತಲುಪಿದೆ. ಸತತ 3 ಚುನಾವಣೆಗಳಲ್ಲಿ ಕಾಂಗ್ರೆಸ್ ಶೂನ್ಯ ಸಾಧನೆಯನ್ನು ಮಾಡಿದೆ. ಈಗಲೂ ಕೆಲವರು ಕಮೆಂಟ್ ಹಾಕ್ತಾರೆ, ಬಿಜೆಪಿ ಇವಿಎಂ ಕಾರಣದಿಂದಾಗಿ ಗೆದ್ದಿದೆ ಅಂತ. ಅಂತವ್ರಿಗೆ ನಾನು ಏನೂ ಹೇಳೋದಿಲ್ಲ. ಪ್ರತಿ ಚುನಾವಣೆಯನ್ನೂ ಕೂಡ ಅವರು ಇದೇ ಭ್ರಮೆಯಲ್ಲೇ ಚುನಾವಣೆಯನ್ನು ಎದುರಿಸಲಿ, ಪ್ರತಿ ಸೋಲಿಗೂ ಕೂಡ ಇವಿಎಂ ಅನ್ನು ದೂರ್ತಾ ಇರಲಿ, ನನಗೇನು ಬೇಸರ ಇಲ್ಲ. ಇನ್ನು ಮಿತ್ರರೇ, ಯಾವಾಗ ಬಿಜೆಪಿ ಗೆಲ್ತು, ಕಾಂಗ್ರೆಸ್ ಶೂನ್ಯ ಸಾಧನೆಯನ್ನ ಮಾಡ್ತು, ಆಮ್ ಆದ್ಮಿ ಪಕ್ಷ ಸೋತೋಯ್ತು, ತಕ್ಷಣ INDIA ಕೂಟದಲ್ಲಿ ದೊಡ್ಡ ಬಿರುಗಾಳಿ ಎದ್ದಿದೆ. ಈಗಾಗಲೇ ಅನೇಕ ನಾಯಕರು ಕಾಂಗ್ರೆಸ್ ವಿರುದ್ಧ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಯಾಕೆಂದ್ರೆ ರಾಹುಲ್ ಗಾಂಧಿಯ ಬಗ್ಗೆ ಈ ಹಿಂದೆಯೇ ಪ್ರಶ್ನೆ ಉದ್ಭವಿಸಿತ್ತು. INDIA ಕೂಟವನ್ನು ರಾಹುಲ್ ಗಾಂಧಿ ಸಮರ್ಪಕವಾಗಿ ನಿರ್ವಹಿಸ್ತಾ ಇಲ್ಲ, ಅವರ ನಾಯಕತ್ವಕ್ಕೆ ಎಲ್ಲೂ ಕೂಡ ಗೆಲುವು ಸಿಗ್ತಾ ಇಲ್ಲ. ಯಾವ ರಾಜ್ಯದಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಇದೆಯೋ ಅಲ್ಲೆಲ್ಲ ಕಾಂಗ್ರೆಸ್ ಸೋತ್ ಹೋಗ್ತಾ ಇದೆ. ಯಾವ ರಾಜ್ಯದಲ್ಲಿ INDIA ಕೂಟದಲ್ಲಿರುವಂತಹ ಪ್ರಾದೇಶಿಕ ಪಕ್ಷಗಳು ಸ್ಟ್ರಾಂಗ್ ಆಗಿದಾವೋ ಅಂತಹ ಸಂದರ್ಭದಲ್ಲಿ ಆ ಪ್ರಾದೇಶಿಕ ಪಕ್ಷದ ಹೆಗಲ ಮೇಲೆ ಕೂತ್ಕೊಂಡು ಕಾಂಗ್ರೆಸ್ ದಡ ಸೇರ್ತಾ ಇದೆ. ಈ ಆರೋಪವನ್ನ ಅನೇಕ ಪಕ್ಷಗಳು ಮಾಡ್ತಾ ಇದ್ವು. ಮುಖ್ಯವಾಗಿ ಮಮತಾ ಬ್ಯಾನರ್ಜಿ ಮಾಡಿದ್ರು, ಅಖಿಲೇಶ್ ಯಾದವ್ ಮಾಡಿದ್ರು. ಎಲ್ಲ ಪಕ್ಷಗಳಿಗೂ ಕೂಡ ಕಾಂಗ್ರೆಸ್ ಬಗ್ಗೆ ಅಸಮಾಧಾನ ಇತ್ತು. ಈಗ ದೆಹಲಿಯ ರಿಸಲ್ಟ್ ಬರ್ತಿದ್ದಂತೆ ಕಾಂಗ್ರೆಸ್ ವಿರುದ್ಧದ ಈ ಅಸಮಾಧಾನ ಇನ್ನಷ್ಟು ಜಾಸ್ತಿ ಆಗಿದೆ. ರಾಹುಲ್ ಗಾಂಧಿ ಅವರ ಮೇಲೆ ಮತ್ತಷ್ಟು ಸಿಟ್ಟು ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ದೆಹಲಿಯಲ್ಲಿ ಕಾಂಗ್ರೆಸ್ ಗೆಲ್ಲೋದಿಲ್ಲ ಅಂತ ಎಲ್ಲರಿಗೂ ಗೊತ್ತಿತ್ತು. ಆದ್ರೆ ಅವರು ತಾವು ಸೋತು ಬಿಜೆಪಿಯನ್ನ ಗೆಲ್ಲಿಸಿ ಆಮ್ ಆದ್ಮಿ ಪಕ್ಷವನ್ನು ಸೋಲಿಸಿದ್ದಾರೆ ಅಂತ ಹೇಳಿ INDIA ಕೂಟದ ನಾಯಕರೇ ಆರೋಪ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಈಗಾಗಲೇ ಸಮಾಜವಾದಿ ಪಕ್ಷದ ಮುಖಂಡ ರಾಮ್ ಗೋಪಾಲ್ ಯಾದವ್ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಅವ್ರೇನು ಹೇಳಿದ್ದಾರೆ ಅಂತಂದ್ರೆ, ದೆಹಲಿಯಲ್ಲಿ ಬಿಜೆಪಿ ಸತತ ಪರಿಶ್ರಮವನ್ನು ಪಟ್ಟು ಗೆದ್ದಿದೆ. ಅಂತಂದ್ರೆ 27 ವರ್ಷಗಳಿಂದ ಅವರು ಅಧಿಕಾರಕ್ಕೆ ಬಂದಿರಲಿಲ್ಲ, ಭಾರಿ ಶ್ರಮ ಹಾಕಿದ್ರು, ಹೀಗಾಗಿ ಅವರಿಗೆ ಜಯ ಸಿಕ್ಕಿದೆ. ಜೊತೆಗೆ ಕಾಂಗ್ರೆಸ್ ಕೂಡ ಸಾಥ್ ಕೊಟ್ಟಿದೆ. ದೆಹಲಿ ಬಿಜೆಪಿ ಗೆಲುವಿಗೆ ಕಾಂಗ್ರೆಸ್ ಪಕ್ಷದ ಕೊಡುಗೆ ದೊಡ್ಡ ಮಟ್ಟದಲ್ಲಿದೆ ಅಂತ ರಾಮ್ ಗೋಪಾಲ್ ಯಾದವ್ ನೇರವಾಗಿ ಆರೋಪ ಮಾಡಿದ್ದಾರೆ. ಇನ್ನೊಂದು ಕಡೆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಒಂದು ವ್ಯಂಗ್ಯಭರಿತ ಟ್ವೀಟ್ ಅನ್ನು ಮಾಡಿದ್ದಾರೆ. ಅಂದ್ರೆ ಪರಸ್ಪರ ನಾವೇ ಒಳಗೊಳಗೆ ಯುದ್ಧ ಮಾಡ್ತಾ ಇದ್ರೆ ಗೆಲುವು ಸಿಗೋದಾದ್ರೂ ಹೇಗೆ ಅಂತ ಒಮರ್ ಅಬ್ದುಲ್ಲಾ ಪ್ರಶ್ನಿಸಿದ್ದಾರೆ. ಈ ರಿಸಲ್ಟ್ ಬಂದ ಬಳಿಕ ಯಾಕೆ ಕಾಂಗ್ರೆಸ್ ಅನ್ನು ಎಲ್ಲರೂ ಟೀಕೆ ಮಾಡ್ತಾ ಇದ್ದಾರೆ, ಆಮ್ ಆದ್ಮಿ ಪಕ್ಷದ ಸೋಲಿಗೆ ಕಾಂಗ್ರೆಸ್ ಕೂಡ ಕಾರಣ ಅಂತ ಯಾಕೆ ದೂಷಿಸ್ತಾ ಇದ್ದಾರೆ ಕೇಳಿದ್ರೆ, ಕೆಲ ಕ್ಷೇತ್ರಗಳ ರಿಸಲ್ಟ್ ಅನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ನವದೆಹಲಿ ಕ್ಷೇತ್ರ
ನವದೆಹಲಿ ಕ್ಷೇತ್ರದಲ್ಲಿ ಈ ಬಾರಿ ಅರವಿಂದ್ ಕೇಜ್ರಿವಾಲ್ ಸ್ಪರ್ಧೆ ಮಾಡಿದ್ರು ಆಮ್ ಆದ್ಮಿ ಪಕ್ಷದಿಂದ. ಬಿಜೆಪಿಯಿಂದ ಪರವೇಶ್ ವರ್ಮಾ ಸ್ಪರ್ಧೆ ಮಾಡಿದ್ರು. ಕಾಂಗ್ರೆಸ್ನಿಂದ ಸಂದೀಪ್ ದೀಕ್ಷಿತ್ ಇದ್ರು. ಈ ಸಂದೀಪ್ ದೀಕ್ಷಿತ್ ಇದಾರಲ್ಲ, ಇವರು ಶೀಲಾ ದೀಕ್ಷಿತ್ ಅವರ ಪುತ್ರ. ಈ ಹಿಂದೆ ಶೀಲಾ ದೀಕ್ಷಿತ್ ಕೂಡ ಇದೇ ಕ್ಷೇತ್ರದಿಂದ ಆಯ್ಕೆಯಾಗಿ ಬರ್ತಾ ಇದ್ರು. ಆದರೆ 2013ರಲ್ಲಿ ಶೀಲಾ ದೀಕ್ಷಿತ್ ಅವರನ್ನ ಅರವಿಂದ್ ಕೇಜ್ರಿವಾಲ್ ಅವರು ಸೋಲಿಸಿದ್ರು. ಆ ಸೋಲಿನ ಸೇಡನ್ನ ಈ ಬಾರಿ ಸಂದೀಪ್ ದೀಕ್ಷಿತ್ ತೀರಿಸಿಕೊಂಡಿದ್ದಾರೆ. ಹೇಗೆ? ತಾನು ಗೆಲ್ಲುವ ಮೂಲಕ ಅಲ್ಲ, ಬಿಜೆಪಿಯ ಗೆಲುವಿಗೆ ಸಹಕಾರ ಕೊಡುವ ಮೂಲಕ. ನವದೆಹಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಪರವೇಶ್ ವರ್ಮಾ 30,088 ಮತಗಳನ್ನು ಪಡೆದಿದ್ದಾರೆ. ಅದೇ ರೀತಿಯಾಗಿ ಅರವಿಂದ್ ಕೇಜ್ರಿವಾಲ್ 25,999 ಮತಗಳನ್ನು ಪಡೆದಿದ್ದಾರೆ. ಇಲ್ಲಿ ಪರವೇಶ್ ವರ್ಮಾ 4,089 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಏನ್ ಗೊತ್ತಾ? ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಸಂದೀಪ್ ದೀಕ್ಷಿತ್ ಬರೋಬ್ಬರಿ 4,568 ಮತಗಳನ್ನು ಪಡೆದಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಅರವಿಂದ್ ಕೇಜ್ರಿವಾಲ್ಗೆ ಬೇಕಾಗಿದ್ದಂತಹ 4,000 ಮತಗಳನ್ನ ಸಂದೀಪ್ ದೀಕ್ಷಿತ್ ತೆಗೆದುಕೊಂಡಿದ್ದಾರೆ. ಹೀಗಾಗಿ ಅರವಿಂದ್ ಕೇಜ್ರಿವಾಲ್ ಸೋತೋದ್ರು. ಇದೊಂದೇ ಕ್ಷೇತ್ರ ಅಲ್ಲ, ಜಂಗ್ಪುರ ವಿಧಾನಸಭಾ ಕ್ಷೇತ್ರ. ಇಲ್ಲಿ ಮನೀಶ್ ಸಿಸೋಡಿಯಾ ಸ್ಪರ್ಧೆ ಮಾಡಿದ್ರು, ದೆಹಲಿಯ ಮಾಜಿ ಉಪಮುಖ್ಯಮಂತ್ರಿ. ಈ ಜಂಗ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ತರ್ವೀಂದರ್ ಸಿಂಗ್ಗೆ ಬಿಜೆಪಿ ಟಿಕೆಟ್ ಕೊಟ್ಟಿತ್ತು. ಇನ್ನೊಂದು ಕಡೆ ಆಮ್ ಆದ್ಮಿ ಪಕ್ಷದಿಂದ ಸಿಸೋಡಿಯಾ ಇದ್ರು. ಕಾಂಗ್ರೆಸ್ ಇಲ್ಲಿ ಫರಾದ್ ಸೂರಿಗೆ ಟಿಕೆಟ್ ಅನ್ನು ಕೊಟ್ಟಿತ್ತು. ಇಲ್ಲಿ ತ್ರಿಕೋಣ ಸ್ಪರ್ಧೆ ಏರ್ಪಟ್ಟಿತ್ತು. ಅಂತಿಮವಾಗಿ ತರ್ವೀಂದರ್ ಸಿಂಗ್ ಬಿಜೆಪಿಯಿಂದ ಗೆಲುವು ಸಾಧಿಸಿದ್ದಾರೆ. ಅದು ಕೂಡ ಕೇವಲ 675 ಮತಗಳ ಅಂತರದಿಂದ. ಮನೀಶ್ ಸಿಸೋಡಿಯಾಗೆ 38,184 ಮತಗಳು ಬಂದಿದೆ. ಬಿಜೆಪಿಯ ತರ್ವೀಂದರ್ ಸಿಂಗ್ಗೆ 38,859 ಮತಗಳು ಬಂದಿದೆ. ಅದೇ ಕಾಂಗ್ರೆಸ್ನ ಫರಾದ್ ಸೂರಿ ಇದಾರಲ್ಲ, ಅವರಿಗೆ 7,350 ಮತಗಳು ಬಂದಿದೆ. ಕಾಂಗ್ರೆಸ್ ಪಕ್ಷ ಹೆಚ್ಚು ಓಟ್ ಪಡೆದಿದ್ದರಿಂದಾಗಿಯೇ ಮನೀಶ್ ಸಿಸೋಡಿಯಾ ಸೋತೋದ್ರು. ಇಲ್ಲದೆ ಹೋದ್ರೆ ಯಾಕೆ ಸೋತೋಗ್ತಾ ಇದ್ರು? ಕಲ್ಕಾಜಿಯಲ್ಲೂ ಕೂಡ ಅತಿಶಿ ಅವರನ್ನ ಸೋಲಿಸೋದಕ್ಕೆ ಕಾಂಗ್ರೆಸ್ ಅಲ್ಕಾಲಾಂಬರನ್ನ ಕಣಕ್ಕಿಳಿಸಿತ್ತು. ಆದ್ರೆ ಅದು ವರ್ಕೌಟ್ ಆಗಿಲ್ಲ ಅಷ್ಟೇ, ಅತಿಶಿ ಗೆದ್ದು ಬಿಟ್ರು. ಇನ್ನು ಸತ್ಯೇಂದ್ರ ಜೈನ್, ಸೋಮನಾಥ್ ಭಾರತಿ, ಹೀಗೆ ಆಮ್ ಆದ್ಮಿ ಪಕ್ಷದ ದಿಗ್ಗಜ ನೇತಾರರು ಈ ಚುನಾವಣೆಯಲ್ಲಿ ಸೋತೋಗಿದ್ದಾರೆ. ಹೀಗೆ ಆಮ್ ಆದ್ಮಿ ಪಕ್ಷದ ದಿಗ್ಗಜ ನೇತಾರರೇನು ಸೋತೋಗಿದಾರಲ್ಲ, ಇವರ ಸೋಲಿಗೆ ಕಾಂಗ್ರೆಸ್ ಪಕ್ಷದ ಸಣ್ಣ ಕಾಣಿಕೆಯೂ ಕೂಡ ಇದೆ. ಇದೇ ಕಾರಣದಿಂದ INDIA ಕೂಟದ ನಾಯಕರು ಈಗ ಅಪಸ್ವರ ಎತ್ತಿರುವಂತಹದ್ದು. ಕಾಂಗ್ರೆಸ್ ಪಕ್ಷ ತಾನು ಹೋಗುವುದಲ್ಲದೆ ಭಸ್ಮಾಸುರನಂತೆ ಆಮ್ ಆದ್ಮಿ ಪಕ್ಷವನ್ನು ಕೂಡ ನಾಶ ಮಾಡಿ ಹಾಕಿದೆ ಅಂತ. ಮಿತ್ರರೇ, ಇದು ಮುಂದಿನ ದಿನಗಳಲ್ಲಿ ದೊಡ್ಡ ರಾಜಕೀಯ ಬೆಳವಣಿಗೆಗೆ 100% ಕಾರಣ ಆಗುತ್ತೆ. ಯಾಕೆಂತಂದ್ರೆ ಕೇಜ್ರಿವಾಲ್ ಜೊತೆಗೆ ಮಮತಾ ಬ್ಯಾನರ್ಜಿ ಇದ್ರು, ಅಖಿಲೇಶ್ ಯಾದವ್ ಇದ್ರು. ಇಬ್ರು ಈ ಬಾರಿ ದೆಹಲಿಯ ವಿಧಾನಸಭಾ ಚುನಾವಣೆಯಲ್ಲಿ ಸಪೋರ್ಟ್ ಕೂಡ ಮಾಡಿದ್ರು. ಈಗ ಕಾಂಗ್ರೆಸ್ ಪಕ್ಷದ ಅಸಹಕಾರದಿಂದಾಗಿ ಆಮ್ ಆದ್ಮಿ ಪಕ್ಷ ಸೋತೋಗಿದೆ ಎನ್ನುವಂತಹ ವಿಚಾರ ಮುಂದಿನ ದಿನಗಳಲ್ಲಿ INDIA ಪಕ್ಷದ ಅಸ್ತಿತ್ವಕ್ಕೆ ಮಾರಕವಾದರೂ ಕೂಡ ಆಶ್ಚರ್ಯ ಇಲ್ಲ. ಮಿತ್ರರೇ, ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.